ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಕೊಟ್ಟ ಸಿಡಬ್ಲ್ಯೂಆರ್ಸಿ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸುವ ಆದೇಶ ಹಿನ್ನೆಲೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮೈಸೂರಿನ ಕಾಡಾ ಕಚೇರಿ ಮುಂದೆ ಪ್ರತಿಭಟನೆ ನಡೆದಿದೆ. ರಾಜ್ಯ ರೈತ ಸಂಘದ ಸದಸ್ಯರಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕರ್ನಾಟಕಕ್ಕೆ ಮೇಲಿಂದ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಸಿಡಬ್ಲ್ಯೂಆರ್ಸಿ. ಮತ್ತೆ ಇದೀಗ ನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಇದರಿಂದ ರೊಚ್ಚಿಗೆದ್ದಂತಹ ರೈತರು ಇವತ್ತು ಮೈಸೂರಿನ ಕಾಡಾ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯ ರೈತ ಸಂಘದ ಸದಸ್ಯರಿಂದ ಅಹೋರಾತ್ರಿ ಪ್ರತಿಭಟನೆ ನಡೆದಿದೆ. ಸರ್ಕಾರ ನಮ್ಮ ನಾಲೆಗೂ ನೀರು ಹರಿಸಬೇಕು ಎಂದು ಆಗ್ರಹವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಬಿನಿ ಭಾಗದ ರೈತರಿಗೂ ಇದೇ ರೀತಿ ನೀರು ಹರಿಸಬೇಕೆಂದು ಪಟ್ಟನ್ನ ಹಿಡಿಯಲಾಗಿದೆ. ರೈತರ ಗೋಡು ಕೇಳದ ನೀರಾವರಿ ಮಂತ್ರಿಗೆ ಕಬಿನಿ ಅಚ್ಚುಕಟ್ಟು ಎಲ್ಲಾ ನಾಲೆಗಳಿಗೆ ಈ ಕೂಡಲೇ ನೀರು. ಕಬಿನಿ ಅಚ್ಚುಕಟ್ಟು ಎಲ್ಲಾ ನಾಲೆಗಳಿಗೂ ಈ ಕೂಡಲೇ ನೀರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಮೈಸೂರು ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ, ರೈತರ ಗೋಡು ಕೇಳದ ರಾಜ್ಯ ಸರ್ಕಾರಕ್ಕೆ, ರೈತರ ಗೋಡು ಕೇಳದ ನೀರಾವರಿ ಮಂತ್ರಿಗೆ ಕಬಿನಿ ಅಚ್ಚುಕಟ್ಟು ಎಲ್ಲಾ ನಾಲೆಗಳಿಗೆ ಈ ಕೂಡಲೇ ನೀರು. ಕಬಿನಿ ಅಚ್ಚುಕಟ್ಟು ಎಲ್ಲಾ ನಾಲೆಗಳಿಗೂ ಈ ಕೂಡಲೇ ನೀರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಮೈಸೂರು ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ, ರೈತರ ಗೋಡು ಕೇಳದ ರಾಜ್ಯ ಸರ್ಕಾರಕ್ಕೆ, ರೈತರ ಗೋಡು ಕೇಳದ ನೀರಾವರಿ ಮಂತ್ರಿಗೆ